ಸರ್ ಇದೆಲ್ಲವೂ ಸರಿ ಸರ್, ಆದರೆ ನಿಮ್ಮ ಹೋರಾಟದಲ್ಲಿ ನಿಮ್ಮ ಮೈತ್ರಿ ಪಕ್ಷವನ್ನೇ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಸರ್. ನಿಮ್ಮ ಮಾತಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆದರೆ ಮೈತ್ರಿ ಪಕ್ಷ JDS ಅನ್ನು ಯಾಕೆ ದೂರ ಇಟ್ಟಿದ್ದೀರಿ? ಸಹಜವಾದಂಥ ಪ್ರಶ್ನೆ. JDS ಪಕ್ಷವನ್ನು ನಾವು ದೂರ ಇಟ್ಟಿಲ್ಲ. ಸದನದ ಒಳಗಡೆ BJP ಹಾಗೂ JDS ಪಕ್ಷ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದೇವೆ ಈ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸದನ ಮುಗಿದ ನಂತರ ಈ ರೀತಿ ಬೆಲೆ ಏರಿಕೆ ಆದಾಗ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕೈ ಕಟ್ಕೊಂಡು ಕೊಡೋಕ್ಕೆ ಸಾಧ್ಯ ಇಲ್ಲ. ತತ್ಕ್ಷಣ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿದೆ, ಇಲ್ಲ ನಾವು ತತ್ಕ್ಷಣ ಬೀದಿಗಿಳಬೇಕು, ಈ ದರಿದ್ರ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ, ಬೀದಿಗಿಳಿದಿದ್ದೇವೆ. JDS ಪಕ್ಷವು ಕೂಡ ಅವರು ಸ್ವತಂತ್ರ ಇದ್ದಾರೆ. ಅವರು ಕೂಡ ಗ್ರೇಟರ್ ಬೆಂಗಳೂರು ಬಗ್ಗೆ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಅವರು ಇಂಡಿಪೆಂಡೆಂಟಾಗಿ ಹೋರಾಟ ಮಾಡಿದ್ದಾರೆ. ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅನ್ನುವ ಅಂದ್ರೆ ನಮ್ಮೇನು ಮಧ್ಯೆ ಏನು ವ್ಯತ್ಯಾಸ ಆಗಿದೆ ಅಂತ ಅಲ್ಲ. ನಾನೊಬ್ಬ ಪತ್ರಕರ್ತನ, ವ್ಯತ್ಯಾಸ ಆಗಿದೆ ಅಂತ ಪೊಲಿಟಿಕಲಿ ಅಬ್ಸರ್ವ್ ಮಾಡುವಂತ ಸಂದರ್ಭದಲ್ಲಿ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಥವಾ ಜನಮಾನಸದಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಒಂದು ಮೈತ್ರಿ ಅಂತ ಬಂದಾಗ ಚುನಾವಣೆಯನ್ನು ಒಟ್ಟಿಗೆ ಎದುರಿಸಿದ್ರಿ, ಒಟ್ಟಿಗೆ ಸರ್ಕಾರದ ವಿರುದ್ಧ ಕ್ಯಾಂಡಿಡೇಟ್ಗಳು ಅಥವಾ ಕಾಂಗ್ರೆಸ್ ವಿರುದ್ಧ ಕ್ಯಾಂಡಿಡೇಟ್ಗಳನ್ನ ಹಾಕ್ರಿ. ಈ ಒಂದು ಸಂದರ್ಭದಲ್ಲಿ ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಮನ್ವಯದ ಕೊರತೆ ಇದೆ ಅಂತ ಅನ್ಸಲ್ವಾ? ಮೂಡಾ ಪ್ರಕರಣದಲ್ಲೂ ಕೂಡ ಅಥವಾ ಮೂಡಾ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ತುಂಬ ದೊಡ್ಡದಾಗೇ ಕಾಣಿಸ್ತು. ಈ ಒಂದು ಪೊಲಿಟಿಕಲಿ ಅಂತರ ಕಾಣಿಸ್ತಾ ಇದೆ ಅಂತ. ಖಂಡಿತ ಇಲ್ಲ ರೀ. ಹೋರಾಟ ವಿಚಾರ ಬಂದಾಗ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪಕ್ಷದ ಮುಖಂಡರ ಅಪೇಕ್ಷೆಯಂತೆ ಕೇಂದ್ರದ ಅಪೇಕ್ಷೆ ನಾವು ಮಾಡ್ತಾ ಇದ್ದೇವೆ. ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅನ್ನುವ ಕಾರಣ ನಮ್ಮ ಮಧ್ಯೆ ಏನೋ ಭಾಳ ಒಡಕು ಬಂದ್ಬಿಟ್ಟಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ಒಟ್ಟಾಗಿದ್ದೇವೆ, ಏನೇ ಸಮಸ್ಯೆಗಳು ಬಂದಾಗ ಕೂಡ ಒಟ್ಟೆ ಚರ್ಚೆ ಮಾಡ್ತಾರೆ. ಸಮನ್ವಯ ಸಮಿತಿ ಬಗ್ಗೆ ತಾವೇನು ಹೇಳ್ತೀರಾ? ರಾಜ್ಯದ ಅಧ್ಯಕ್ಷರಾಗಿ ಅದು ಬೇಕು ಅಂತ ಹೇಳ್ತೀರಾ? ಇತ್ತೀಚೆಗೆ ಅದಾಗತ್ತ ಸಮನ್ವಯ JDS ಫ್ಲೋರ್ ಲೀಡರ್ ಇದ್ರ ಬಗ್ಗೆ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ. ಹೋರಾಟ ನನ್ನ ಜನಾಕ್ರೋಶ ಯಾತ್ರೆ ಮುಗಿದ ನಂತರ ನಾನು ಕೂಡ JDS ಮುಖಂಡರ ಹತ್ರ ಚರ್ಚೆ ಮಾಡಿ ಅವರ ಅಪೇಕ್ಷೆಗೆ ತಕ್ಕಂತೆ ಯಾವ ರೀತಿ ಕೋಆರ್ಡಿನೇಷನ್ ಕಮಿಟಿ ಬೇಕು ಅಂತ ಹೇಳೋ ಅಪೇಕ್ಷೆ ಇದೆ, ಅದನ್ನು ಮಾಡ್ತೇವೆ. ಸ್ವಾಗತ ಮಾಡ್ತೇನೆ ಅದನ್ನು. ಮುಂದಿನ ದಿನಗಳಲ್ಲಿ ಹೋರಾಟ ಒಟ್ಟಿಗೆ ಇರತ್ತಾ ಅಂತ? ಯಾಕೆಂದರೆ ಸಹಜವಾಗಿ ಪ್ರಶ್ನೆ ಇದೆ. ಐ ವಿಲ್ ಟೆಲ್ ಯು. ಈಗ ಹಾಸನದಲ್ಲಿ ಇದ್ದೀವಿ, ಮೈಸೂರಿಂದ ಶುರು ಮಾಡಿದ್ರಿ. ಸಹಜವಾಗಿ ಆ ಭಾಗದಲ್ಲಿ JDS ಪ್ರಾಬಲ್ಯ ಇರುವಂಥ ಭಾಗ ಇದೆಲ್ಲವೂ ಕೂಡ. ಈ ಒಂದು ಭಾಗದಲ್ಲೇ ಆ ನಾಯಕರು ಬರ್ತಿದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು ಅಂದರೆ ನಮ್ಮನ್ನು ಕರೆದಿಲ್ಲ, ನಾವು ಬಂದಿಲ್ಲ ಅಂತ. ಆ ಒಂದು ಮಾತುಗಳು ಮತ್ತೆ ಇಲ್ಲ ರೀ. ನಾವು ಹೋರಾಟ ಪ್ರಾರಂಭ ಮಾಡುವ ಮುಂಚಿತವಾಗೇನೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆನ ಪ್ರತ್ಯೇಕವಾಗಿ ಮಾಡಬೇಕು, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಒಂದು ವಿರೋಧ ಪಕ್ಷವಾಗಿ ಅಂತೇಳಿ ತೀರ್ಮಾನ ಮಾಡಿ ನಾವು ಹೊರಟಿದ್ದೇವೆ. ಅದರ ಅರ್ಥ ಗೊಂದಲ ಇದೆ ಅಂತಲ್ಲ BJP JDS ಮಧ್ಯ.